ನೀವು ಅಸೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಶ್ರೀಮಂತರಾಗ್ತೀರಾ, ಲಯಬಿಲಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪೂರ್ ಆಗ್ತೀರಾ. ಬಟ್ ಈ ಅಸೆಟ್ ಅಂದ್ರೆ ಯಾವ್ದು, ಹೆಂಗ್ ಗೊತ್ತಾಗುತ್ತೆ ಅಂತ ಕನ್ಫ್ಯೂಸ್ ಆಗಿದ್ರೆ ಕನ್ಫ್ಯೂಸ್ ಆಗ್ಬೇಡಿ, ಸಿಂಪಲ್ ಟ್ರಿಕ್ ಹೇಳ್ತೀನಿ. ಈ ಅಸೆಟ್ಸ್ ನ ಕಂಡಿಡಿಯೋದು ತುಂಬಾ ಈಸಿ ಗುರು. ಹೆಂಗೆ ಅಂತ ಹೇಳಿದ್ರೆ, ಈ ಬ್ಯಾಂಕ್ ಅವ್ರ ಬಡ್ಡಿ ಮಕ್ಳು ಇರ್ತಾರಲ್ಲ, ಲೋನ್ ಕೊಡ್ಬೇಕಾದ್ರೆ ಯಾವ್ದಾವ್ದನ್ನೆಲ್ಲ ಕೊಲ್ಯಾಟ್ರಲ್ ಆಗಿ ತಗೊಳ್ತಾ ಇದೆ, ಅದು ಎಲ್ಲ ಅಸೆಟ್. ಬ್ಯಾಂಕ್ ಅವರು ಕಿಲಾಡಿ ನನ್ ಮಕ್ಳು ಗುರು, ನಮ್ಮನ್ನ ನಂಬಿ ಬ್ಯಾಂಕ್ ಅಲ್ಲಿ ಒಂದು ಪೆನ್ ಕೂಡ ಕೊಡಲ್ಲ, ಅದಕ್ಕೂ ದಾರ ಕಟ್ ನೇತಾಡಿಸ್ತಾ ಇರ್ತಾರೆ. ಅಂಥದ್ರಲ್ಲಿ ಲಕ್ಷಾಂತರ ರೂಪಾಯಿ ಲೋನ್ ಕೊಡ್ತಾರೆ ಅಂತ ಹೇಳಿದ್ರೆ ನಮ್ಮ ಮುಸುಡಿ ನೋಡಿ ಅನ್ಕೊಂಡಿದ್ದೀರಾ? ನೋ ವೇ, ಚಾನ್ಸೇ ಇಲ್ಲ. ನಮ್ಮ ಹತ್ರ ಅದಿದೆಯಲ್ಲ, ಅದಲ್ಲ, ಅದು ಅಸೆಟ್, ಅದನ್ನ ನೋಡಿ. ಸೊ ಯೂಶಲಿ ಬ್ಯಾಂಕ್ ಕಾಮನ್ ಆಗಿ ಯಾವ್ದನ್ನ ಅಸೆಟ್ ಅಂತ ಕನ್ಸಿಡರ್ ಮಾಡುತ್ತೆ, ಯಾವ್ದನ್ನ ಕೊಲ್ಯಾಟ್ರಲ್ ಆಗಿ ತಗೊಳುತ್ತೆ ಅಂತ ಹೇಳಿದ್ರೆ ಗೋಲ್ಡ್, ಸೈಟು, ಪ್ರಾಪರ್ಟೀಸ್, ಕಂಪನಿ ಶೇರ್ಸ್ ಅನ್ನ ಅಸೆಟ್ ಆಗಿ ಕನ್ಸಿಡರ್ ಮಾಡುತ್ತೆ. ನಿಮ್ ಬ್ರಾಂಡೆಡ್ ಫೋನು, ಶೂಸು, ಬಟ್ಟೆ ಇದನ್ನೆಲ್ಲ ಬ್ಯಾಂಕ್ ಮ್ಯಾನೇಜರ್ ಮುಂದೆ ಇಟ್ಟು ಹಿಂದೆಯಿಂದ ಇನ್ನೊಂದು ಕೊಟ್ರು ಅವ್ನ್ ಲೋನ್ ಕೊಡಲ್ಲ.